ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೈನಲಿ RRB NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯ ಗ್ರ್ಯಾಜುಯೇಟ್ ಲೆವೆಲ್ನ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ ಸೆಪ್ಟೆಂಬರಲ್ಲಾಗಿದ್ದಂಥ ಅಧಿಸೂಚನೆಗೆ ಸಂಬಂಧಪಟ್ಟಂಗೆ ಕಳೆದ ವರ್ಷದ ಸೆಪ್ಟೆಂಬರಲ್ಲಿ ಅಧಿಸೂಚನೆ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ದಿನಾಂಕವನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಇಲ್ಲಿ ನೋಡ್ಬೋದು, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬೋದು. RRB ಬೆಂಗಳೂರಿನ ವೆಬ್ಸೈಟಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗೆ ಬಿಡದೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ತಯಾರಿಯ ಮುಖ್ಯ ಭಾಗ ಮತ್ತು ಯಾವ ರೀತಿ ಕೊನೆ ಹಂತದ ತಯಾರಿಯನ್ನು ಮಾಡಬೇಕು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ, ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ಗಳು ಮತ್ತು ನೋಟ್ಸ್ಗಳು ಕೂಡ ಸಿಗ್ತವೆ, ಉಚಿತವಾಗಿರ್ತಕ್ಕಂಥವು. ಆ್ಯಂಡ್ ಪೇಯ್ಡ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕು ಅಂದರೆ ಟೆಲಿಗ್ರಾಮ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. CEN 05/2024 ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಗ್ರ್ಯಾಜುಯೇಟ್ ಲೆವೆಲ್ನ ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ. ನೋಟಿಸ್ ರಿಗಾರ್ಡಿಂಗ್ ಟೆಂಟೇಟಿವ್ ಸ್ಕೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT-1 ಫಾರ್ ದ ಪೋಸ್ಟಸ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬಂದುಬಿಟ್ಟು 5 ಜೂನ್ 2025ರಿಂದ 23 ಜೂನ್ 2025 ತನಕ ನಡೆಯುತ್ತೆ. 15 ದಿನಗಳ ಕಾಲ ಈ ಒಂದು ಎಕ್ಸಾಮನ್ನು ಮಾಡ್ತಾರೆ. ಗ್ರ್ಯಾಜುಯೇಟ್ ಲೆವೆಲ್ ಅಂದರೆ ಎರಡು ರೀತಿ ಹುದ್ದೆಗಳು, ಎರಡು ರೀತಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಒಂದು ಗ್ರ್ಯಾಜುಯೇಟು, ಮತ್ತೊಂದು ಅಂಡರ್ ಗ್ರ್ಯಾಜುಯೇಟ್ ಅಂತ. ಅಂಡರ್ ಗ್ರ್ಯಾಜುಯೇಟ್ ಅಂದರೆ SSLC PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿದ್ದು. ಆ ಎಕ್ಸಾಮು ಇದು ಮುಗಿದ ಮೇಲೆ ಬರುತ್ತೆ. ಸೊ ಗ್ರ್ಯಾಜುಯೇಟ್ ಲೆವೆಲ್ನ CBT-1, ಇದರಲ್ಲೂ ಎರಡು ಎಕ್ಸಾಮ್ ಇದೆ, CBT-1 CBT-2 ಅಂತ. ಟೆಕ್ನಿಕಲಿ ಹೇಳಬೇಕು ಅಂದರೆ ಸ್ಟೇಷನ್ ಮಾಸ್ಟರು, ಹೈಯರ್ ಲೆವೆಲ್ ಹುದ್ದೆಗಳೇನಿದ್ವು ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಇವಾಗ ನಡೀತಾ ಇದೆ. ಸೊ ಏನು ಮಾಡ್ತಾರೆ ಅಂದರೆ, ಇವಾಗ ಸದ್ಯಕ್ಕೆ ನಿಮಗೆ ಎಕ್ಸಾಮಿನೇಷನ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಅಡ್ಮಿಟ್ ಕಾರ್ಡೆಲ್ಲ ಯಾವಾಗ ಸಿಗುತ್ತೆ ಅಂದರೆ ಒಂದು 10 ದಿನ ಮುಂಚಿತವಾಗಿ. ಅಂದರೆ ನಿಮ್ಮ ಎಕ್ಸಾಮು 5ನೇ ಜೂನಲ್ಲೇ ಇದೆ ಅಂದರೆ ನಿಮಗೆ ಈ ತಿಂಗಳ ಕೊನೆ ವಾರದಂದು ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಆಗುತ್ತೆ. ಅದನ್ನು ಇಲ್ಲಿ 2ನೇ ಪಾಯಿಂಟಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದ ಲಿಂಕ್ ಫಾರ್ ವಿವಿಂಗ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಆ್ಯಂಡ್ ಡೌನ್ಲೋಡಿಂಗ್ ದ ಟ್ರಾವೆಲ್ ಅಥಾರಿಟಿ ಫಾರ್ SC/ST ಕ್ಯಾಂಡಿಡೇಟ್ಸ್ಗಳು ಟ್ರೈನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಉಚಿತವಾದ ಪಾಸ್ ಕೂಡ ಸಿಗುತ್ತೆ. will be made live 10 days prior to the exam date on an official websites of RRB ಅಫಿಷಿಯಲ್ ವೆಬ್ಸೈಟ್ನಲ್ಲಿ 10 ದಿನದ ಮುಂಚಿತವಾಗಿ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಡೌನ್ಲೋಡಿಂಗ್ ಕಾಲ್ ಲೆಟರ್ ವಿಲ್ ಬಿ 4 days prior to the examination date mentioned in the examination city and date intimate link. ನೋಡಿ, ಏನಂದರೆ 3 ರೀತಿ ನಡೆಯುತ್ತಿದ್ದು. ಮೊದಲು ನಿಮಗೀಗ ಈ ಒಂದು ಗ್ರ್ಯಾಜುಯೇಟ್ ಲೆವೆಲಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ದೀರಾ RRB NTPCಗೆ 5ನೇ ತಾರೀಕಿಂದ 23ನೇ ತಾರೀಕು ಒಳಗಡೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂತ ಮೊದಲು ನೀವು ಇದನ್ನು ತಿಳ್ಕೊಬೇಕು. ಈಗ ಪರ್ಟಿಕ್ಯುಲರ್ ಆಗಿ ಯಾವ ಡೇಟ್ ನಡೆಯುತ್ತೆ ಅಂತ ಇಲ್ಲಿ ಗೊತ್ತಿಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ಒಂದು ತಿಂಗಳ ಕೊನೆ 25ನೇ ತಾರೀಕು ಆದಮೇಲೆ ನೆಕ್ಸ್ಟ್ ನೀವು RRB ವೆಬ್ಸೈಟ್ನ ಲಾಗಿನ್ ಆಗಿಬಿಟ್ಟು ನಿಮ್ಮ ಇನ್ಫಾರ್ಮೇಷನ್ನ ಕೊಟ್ಟು ಸಿಟಿ ಮತ್ತು ಡೇಟ್, ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಯಾವತ್ತಿದೆ ಮತ್ತು ಯಾವ ಸಿಟಿಲಿದೆ ಅನ್ನೋದು ನಿಮಗೆ ಎಕ್ಸಾಮು 10 ದಿನ ಇದೆ ಅನ್ನಂಗೆ ಗೊತ್ತಾಗುತ್ತೆ. ಸೊ ಪ್ರಾಬಬಲಿ ನಾನು ಹೇಳೋದೇನು ಅಂದರೆ, ಈ ತಿಂಗಳ ಕೊನೆ ವಾರ ನೀವೆಲ್ಲ ನಿಮ್ಮ ಲಾಗಿನ್ ID ಅಂದರೆ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಎಂಟ್ರಿ ಆಗಿಬಿಟ್ಟು ನಿಮ್ಮ ಡೇಟ್ಗಳನ್ನು ನೋಡ್ಕೋಬೋದು, ಯಾವ ಸಿಟಿಲಿದೆ ಯಾವ ಡೇಟಲ್ಲಿದೆ ಅಂತ ನೋಡ್ಕೋಬೋದು. ಅದಾದಮೇಲೆ 3ನೇ ಪಾಯಿಂಟ್ ನೋಡಿ, ಅಡ್ಮಿಟ್ ಕಾರ್ಡ್ ತಕ್ಷಣ ಸಿಗಲ್ಲ ನಿಮಗೆ. ನೀವು ಡೇಟನ್ನು ಫಸ್ಟು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ 10 ಜೂನ್ರಂದು ಯಾರಿಗೂ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. 10 ಜೂನ್ 2025ರಂದು ಎಕ್ಸಾಮ್ ಇದೆ ಅನ್ನೋದು ನಿಮಗೆ 10 ದಿನ ಮುಂಚೆನೇ ಗೊತ್ತಾಗುತ್ತೆ. ಆದರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಸಿಗೋದು ಯಾವಾಗ ಅಂದರೆ 6 ಜೂನ್ 2025ಕ್ಕೆ, ಅಂದರೆ 4 ದಿನಗಳ ಮುಂಚಿತವಾಗಿ. ಕಾಲ್ ಲೆಟರ್ಸ್ ವಿಲ್ ಬಿ ಸ್ಟಾರ್ಟ್ 4 days ಪ್ರಿಯರ್ ಟು ದ ಎಕ್ಸಾಮ್ ಡೇಟ್ ಮೆನ್ಷನ್ಡ್ ಇನ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್. ಓಕೆ, ಸೊ ಫಸ್ಟು 5ರಿಂದ 23ನೇ ತಾರೀಕುವರೆಗೆ ಎಕ್ಸಾಮ್ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಯಾವ ಸಿಟಿಯಲ್ಲಿ ನಡೆಯುತ್ತೆ, ಯಾವ ಡೇಟಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ತಿಂಗಳ ಕೊನೆ ವಾರದಂದು ನೀವು ಒಂದು ಲಿಂಕನ್ನು ಬಿಡ್ತಾರೆ, ಮತ್ತೆ ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಯಾವ ಡೇಟಲ್ಲಿರುತ್ತೆ ಮತ್ತು ಯಾವ ಸಿಟಿಲಿದೆ ಅಂತ ನೀವು ತಿಳ್ಕೊಳ್ಳಿ. ಡೇಟ್ ಒಂದನ್ನು ನೋಡಿಕೊಂಡ್ರೆ ಆ ಎಕ್ಸಾಮಿನೇಷನ್ ಡೇಟ್, ಈಗ ಉದಾಹರಣೆ ಕೊಟ್ಟನಲ್ಲ, 15 ಜೂನ್ರಂದು ನಿಮಗೆ ಎಕ್ಸಾಮ್ ಇದೆ ಅಂದರೆ 11ನೇ ತಾರೀಕು ನಿಮಗೆ ಅವೈಲೇಬಲ್ ಆಗುತ್ತೆ. 23ನೇ ತಾರೀಕು ಈ ಒಂದು ನೋಟಿಫಿಕೇಷನ್ನ ಡೇಟ್ನ 23ನೇ ತಾರೀಕು ನಿಮಗೆ ಎಕ್ಸಾಮ್ ಇದ್ದರೆ 19ನೇ ತಾರೀಕು ನಿಮಗೆ ಕಾಲ್ ಲೆಟರು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ, ಇದರಲ್ಲಿ ಯಾವ ರೀತಿ ತಾಪತ್ರೆಯನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡನ್ನು ಅಡ್ಮಿಟ್ ಕಾರ್ಡ್ ಜೊತೆ ತಗೊಂಡು ಹೋಗೋದು ಕಡ್ಡಾಯ. ನಿಮ್ಮ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ಗೂ ಮುಂಚೆನೇ ಬಯೋಮೆಟ್ರಿಕ್ ಮಾಡ್ತಾರೆ, ಅಲ್ಲಿ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು ಇರಲೇಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ನೋಡ್ಕೋಬೋದು. ಇದು 13/5/2025 ಇಂದು ಬಿಡುಗಡೆ ಆಗಿರುವಂತಹ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಚೇರ್ಮನ್ ಅವರಿಂದ ಅಫಿಷಿಯಲ್ ವೆಬ್ಸೈಟ್ನ RRB ಎಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ಈ ಮಾಹಿತಿ ಅಪ್ಡೇಟ್ ಆಗಿದೆ.
ಇನ್ನು ಈ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಇದಕ್ಕೆ ತಯಾರಿಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಆ ವಿಡಿಯೋನ ನೋಡಿ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅನ್ನೋರು. ಆಲ್ರೆಡಿ ತಯಾರಿಯನ್ನು ಮಾಡ್ತಿರ್ತಕ್ಕಂಥವ್ರು, ಅದರ ತಯಾರಿಯನ್ನು ಮುಗಿಸಿರ್ತಕ್ಕಂಥವ್ರು ರಿವಿಷನ್ಸ್ ಮಾಡಿ ಹಾಗೂ ಮಾಕ್ ಟೆಸ್ಟ್ಗಳನ್ನು ತಗೊಳ್ಳಿ ಸಾಧ್ಯವಾದಷ್ಟು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟು, ವಾಟ್ಸಪ್ಪು, ಟೆಲಿಗ್ರಾಮ್ ಲಿಂಕ್ ಇದೆ. ನೀವು ಎಲ್ಲ ಗ್ರೂಪ್ಗಳಿಗೂ ಜಾಯ್ನ್ ಆಗ್ಬೋದು. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದರೆ ಪ್ರತಿದಿನ ನಿಮಗೆ ಎಕ್ಸಾಮ್ನ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಹಾಗೂ ಪೇಯ್ಡ್ ಎಕ್ಸಾಮ್ ಮೆಟೀರಿಯಲ್ಸ್ಗಳು ಅಂದರೆ ಕ್ವಶನ್ ಪೇಪರ್ಸ್ ಇರ್ಬೋದು, ಮುಂತಾದ ಸ್ಟಡಿ ಮೆಟೀರಿಯಲ್ಸ್ಗಳ ಪೇಯ್ಡ್ ನೋಟ್ಸ್ಗಳು ಕೂಡ ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಮತ್ತು ವಾಟ್ಸಪ್ನ ಚಾನಲ್ನ ಲಿಂಕ್ ಕೂಡ ಇರುತ್ತೆ. ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದಗಳು.